ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೆಂಗಳೂರಿಗೆ ಬಂದಿದ್ದೀನಿ ಮಕ್ಕಳು ನೋಡ್ಕೊಂಡು ಹೋಗೋಣ ಅಂತ. ಹಂಗೆ ಅವ್ರು ಬೇಜಾರು ಅನ್ನೋಕ್ಕೋಸ್ಕರ ನಾನು ಕಬ್ಬನ್ ಪಾರ್ಕಿಗೆ ಕರ್ಕೊಂಡು ಹೋಗ್ತಿದ್ದೀನಿ. ಬನ್ನಿ, ಯಾವ ಥರ ಹೋಗ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ, ಅಲ್ಲಿ ಏನೇನು ಮಾಡ್ತೀವಿ ಎಲ್ಲ ತೋರಿಸ್ತೀನಿ. ಬನ್ನಿ. ಇವಾಗ ಹೊರಡ್ತಾ ಇದ್ದೀವಿ. ಹಾಂ, ನನಗೇನು ಕಬ್ಬನ್ ಪಾರ್ಕ್ ಅಷ್ಟು ಇಂಟ್ರೆಸ್ಟ್ ಬರ್ತಿಲ್ಲ. ತಿಂಡಿ ಚೆನ್ನಾಗಿ ಕೊಡಿಸ್ತಲ್ಲ ಅವ್ರ ಜೊತೆ ಹೋದರೆ, ಅದಕ್ಕೆ ಹೋಗ್ತಿದ್ದೀವಿ. ಇವಾಗ ಮೆಟ್ರೋಗೆ ಬಂದಿದ್ದೀವಿ ನಾವು. ನಮ್ಮ ಅಕ್ಕ ಫುಲ್ ಗರಂ ಆಗಿಬಿಟ್ಟವಳೆ. ಮಕ್ಕಳು ಏನೇನೋ ಬೇಕು ಬೇಕು ಅಂತ ಹಠ ಮಾಡ್ತವ್ರೆ ಅಂತ. ಇನ್ನೊಂದು ಎಲ್ಲಿ ಕಾಣಿಸ್ತಿಲ್ಲ. ಇಲ್ಲಿ ನೋಡಿ, ಹಠ ಮಾಡ್ಕೊಂಡು ಇಲ್ಲೇ ನಿಂತಿದೆ. ಹಾಂ, ಇವಾಗ ನಮ್ಮ ಮಕ್ಕಳು ವಿಕಾಸಸೌಧ, ವಿಧಾನಸೌಧ ಏನೇನು ಬೇಕು ಎಲ್ಲ ನೋಡ್ಕೊತವ್ರೆ ಹೋಗೋ ದಾರಿಲಿ ಅಷ್ಟೇ. ಇದು ವಿಧಾನಸೌಧ, ಅದು ವಿಕಾಸಸೌಧ. ವಿಕಾಸ ಬಸ್ಸೆಲ್ಲ ನಿಂತ್ಬಿಟ್ಟಿದೆ, ಅದಕ್ಕೆ ಕಾಣಿಸ್ತಾ ಇಲ್ಲ. ಸರ್ಕಾರಿ ಕೆಲಸ, ದೇವರ ಕೆಲಸ ಬರ್ದಿದೆ ನೋಡಿ ಅಂತ ಹಂಗಂತ ಬರ್ತಾ ಇದೆಯಾ? ಪ್ರೀತ ಬಿಸಿಲಿತ್ತು, ಅದಕ್ಕೆ 2 ಹಣ್ಣು ತೊಗೊಂಡು ತಿನ್ಬಿಟ್ಟು ಮುಂದೆ ಹೊರಟು. ಆಲ್ರೆಡಿ 3:45 ಆಗೈತೆ. ನಾವಿನ್ನೂ ಪಾರ್ಕ್ ಒಳಗೂ ಎಂಟ್ರಿ ಆಗಿಲ್ಲ. ಇನ್ನು ಇಲ್ಲೇ ನಮ್ದು ಆಟಗಳು ತಿನ್ನೋದು, ನೀರು, ಜ್ಯೂಸು, ಐಸ್ ಕ್ರೀಮ್ ಅಂತ. ಇನ್ನು ಹೋಗಿ ಸುತ್ಕೊಂಡು ಎಷ್ಟೊತ್ತು ಬರ್ತೀವೋ ಗೊತ್ತಿಲ್ಲ. ಈ ಮಕ್ಕಳು ಕರ್ಕೊಂಡೋದು ಶೋ. ಇವಾಗ ಫಸ್ಟು ಡಿಸ್ಕಷನ್ ನಡೆಸ್ತಾ ಇದ್ದೀವಿ. ಮಕ್ಳಿಗೆ ಆಟ ಆಡ್ಸೋ ಕಡೆ ಕರ್ಕೊಂಡು ಹೋಗೋಣ, ಇಲ್ಲ ನಮ್ಮ ತಲೆ ಚೂರು ಐಡಿಯಾ ಇಟ್ಕೊಂಡಿದ್ವಿ. ಲೈಕ್ ಏನಾದರೂ ಕ್ವೆಶನ್ಸ್ ಕೇಳೋಣ ರ್ಯಾಂಡಮ್ ಪೀಪಲ್ಗೆ ಅಂತ. ನೋಡೋಣ ಏನು ಮಾಡ್ತೀವಿ. ಇವಾಗ ನಾವು ಕಬ್ಬನ್ ಪಾರ್ಕ್ ಒಳಗಡೆ ಎಂಟ್ರಿ ಆಗಿದ್ದೀವಿ. ಇವಾಗಿನ್ನ ಸುತ್ತಬೇಕು. ಎಲ್ಲೆಲ್ಲಿ ಸುತ್ತೀವಿ, ಏನೇನು ಮಾಡ್ತೀವಿ ಗೊತ್ತಿಲ್ಲ. ಆದರೆ ಈ ಮಕ್ಕಳು ಇಟ್ಕೊಂಡು ಮಾತ್ರ ನಮ್ಮ ಕಡೆ ಸುತ್ತಕ್ಕೆ ಆಗ್ತಿಲ್ಲ. ಅವ್ರನ್ನ ಮೇಂಟೈನ್ ಮಾಡೋಕ್ಕೆ ಹೆವಿ ಕೂಡ ಇಕ್ತವ್ರೆ ಮಾತ್ರ. ನೀರು, ಐಸ್ ಕ್ರೀಮು, ಜ್ಯೂಸು, ಚಾಕ್ಲೇಟು, ಬಿಸ್ಕೆಟ್ ಶೋ ಸೈ ಮಾಡ್ತವ್ರೆ. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಕಬ್ಬನ್ ಪಾರ್ಕಿಂತ ಹಿಂಗೆ UB ಸಿಟಿನೂ ಕಾಣಿಸ್ತಾ ಇದೆ. ಇಲ್ಲ ಟಿಕೆಟ್ ತೊಗೊಳಕ್ಕೆ ನನ್ನ ಕರ್ಕೊಂಡು ಹೋಗ್ತಾನೆ ಅಂತಂದರೆ ಮೆಂಟಲ್. ಅವ್ನ ಫೋನಲ್ಲಿ ಅವನೇ ಬ್ಲಾಗ್ ಮಾಡ್ಕೊಂಡು ಒಬ್ಬನೇ ಹೋಗ್ತಾ ಅವನೇ. ನೋಡಿ, ಲೂಸ್ ಆಗ್ಬಿಟ್ಟವನೇ. ರಶ್ ಐತೆ ಗುರು, ಹೆವಿ ರಶ್ ಐತೆ ಮಾತ್ರ. ಬಂದಿದ್ದು ಇವಾಗ ಮಕ್ಕಳನ್ನ ಆಟಾಡ್ಸಕ್ಕಂತ ಬಾಲಭವನಾಗೆ. ಅವು ಏನು ಕಂಡ್ರು ಅವನು ಕೇಳ್ತಾನೆ ಇರ್ತವೆ, ಕೊಡಿಸಿ ಕೊಡಿಸಿ ಕೊಡಿಸಿ. ತುಂಬಾ ರಶ್ ಇತ್ತು ಟಿಕೆಟ್ಗೆ. ಆದರೂ ಕೂಡ ನಿಂತ್ಕೊಂಡು ಟಿಕೆಟ್ ತೊಗೊಂಡು ಬಂದೆ ನನ್ನ ತಮ್ಮ. ನಮ್ಮ ಪುಣ್ಯನ ತುಂಬ ಕಷ್ಟ ಆಗೋದು ಹಿಡಿಯೋಕ್ಕೆ. ಯಾಕಂದರೆ ತುಂಬ ಜನ ಇದ್ದರು, ತುಂಬ ಮಕ್ಕಳು ಬಂದಿದ್ದರು. ಇವಾಗೆಲ್ಲ ಸಮ್ಮರ್ ಹಾಲಿಡೇ ಇರೋದ್ರಿಂದ ಸಖತ್ತು ರಶ್ ಇತ್ತು. ನಮ್ಮ ಪುಣ್ಯ ಎಷ್ಟು ಓಡೋಡೋಡೋಡು ಗಿಡಿ ಓಡೋಗ್ಬಿಡೋಳು. ಹಿಡಿಯೋಕ್ಕೆ ಆಗ್ತಿರ್ಲಿಲ್ಲ. ಯಾರು ಒಬ್ಬರು ಮರೆಯಾಗ್ಬಿಟ್ರೆ ಸಾಕು, ಅವಳು ಕಾಣಿಸ್ತಾನೆ ಇರಲಿಲ್ಲ. ತುಂಬಾ ಕಷ್ಟ ಕೊಡೋಳು ನಮಗಂತೂ. ನಾವು ಅಲ್ಲೂ ಮೇಲೊಬ್ರು ನಿಂತ್ಕೋಬೇಕು, ಕೆಳಗೊಬ್ರು ನಿಂತ್ಕೋಬೇಕು, ಅಷ್ಟು ಹಿಂಸೆ ಆಗೋದು. ಸುಮಾರು ಮಕ್ಕಳು ಆಟಾಡ್ತಾಯಿದ್ರು. ಒಂದರಲ್ಲಿ ಅಂತ ಆಡ್ತಾ ಇರಲಿಲ್ಲ, ಎಲ್ಲದರಲ್ಲೂ ಹೋಗೋರು. ಅಲ್ಲಂತೂ ಸಖತ್ ರಶ್ಶು. ಯಾವ ಮಕ್ಕಳು ಕೂಡ ಆಟದ ಬಿಡ್ತಾನೆ ಇರಲಿಲ್ಲ. ಇವ್ರೂ ಕೂಡ ಯಾವುದನ್ನು ಸಹ ಮಿಸ್ ಮಾಡಲಿಲ್ಲ. ಅಷ್ಟು ಚೆನ್ನಾಗಿ ಎಲ್ಲದೂ ಆಟಾಡಿದ್ರು. ನಮಗೆ ಆಟಾಡ್ಸೋಕ್ಕೆ ಕಷ್ಟ ಆಗೋದು. ಜನದಲ್ಲಿ ಕ್ಯೂ ನಿಂತ್ಕೋಬೇಕು, ಅವ್ರು ಬಿಟ್ಟಾಗ ನಾವು ಆಡಿಸ್ಬೇಕು. ಶೂ ಇದೆ, ಪುಣ್ಯ ಶೂ ಇದೆ. ಬೇಡ ಅಂದ್ರೂ ಕೂಡ ಕೇಳ್ತಾನೆ ಇಲ್ಲ. ನೋಡು ಯಾವ ಥರ ಹತ್ತಿದ್ದಾಳೆ. ಮೇಲ್ ಸಿಗಲ್ಲ, ಹೇಳಿದ್ರೆ ಅರ್ಥ ಆಗ್ತಿಲ್ಲ ಅವಳಿಗೆ. ಅವಳು ಹತ್ತುತ್ತಾಳೆ ಬಿಡು. ಅವಳು ಬ್ಲೂ ಮೇಲೆ ಇಡೋ, ಬ್ಲೂ ಮೇಲೆ. ಶರ, ನೀನು ಆ ಕಡೆ ಹೋಗು. ಆ ಸೈಡ್ ನೀನತ್ತು, ಅಶರ ಆ ಕಡೆಯಿಂದ ನೀನತ್ತು. ಪುಣ್ಯ ಕರೆಕ್ಟಾಗಿ ಕಾಲಿಡು ಪುಣ್ಯ.
ಇಲ್ಲ ಆದ್ರೂ ಬಿಡ್ತಂಗೆ ಯಾವ ಥರದ ತಳ್ಳೋಡು. ಖುಷಿಗೆ ಹತ್ಬಿಟ್ಲು, ಸಿಗಾಕೊಂಬಿಟ್ಲು. ಸಾಕು ಸಾಕು. ಇವತ್ತಿನ ವಿಡಿಯೋ ಇಷ್ಟೇ. ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ನಮ್ಮ ಮಕ್ಕಳು ಇವತ್ತು ನಮ್ಮನ್ನು ಗರಗರ ಸುತ್ತಿಸ್ಬಿಟ್ಟಿದ್ದಾರೆ. ನಾವು ಮನೆಗೆ ಹೋಗಿ ಫಸ್ಟು ಫ್ಲಾಟ್ ಆಗಿಬಿಡ್ತೀವಿ. ತುಂಬಾ ಕಾಲು ನೋವು ಬಂದುಬಿಟ್ಟೈತೆ. ಇವರಿಗಂತೂ ಕಾಲು ನೋವು ಬರೋಲ್ಲ, ಇವರು ಮಕ್ಕಳಲ್ವಾ, ಎಷ್ಟು ಆಡಿದ್ರು ಎಷ್ಟು ಕುಣಿದ್ರು ಅವ್ರಿಗೇನೂ ಆಗಲ್ಲ. ಓಕೆ ಗೈಸ್, ಬಾಯ್ ಬಾಯ್.